ಇದ್ರದ್ದು ಪ್ರಯೋಜನ ದಾಳಿ ಮಾಡಿ ಏನಿದೆ ಅದರಲ್ಲಿ ತಪ್ಪೇನಿಲ್ಲ. ವೇಷವಟಿಕೆ ಅಂತ ಹೇಳಿದ್ರೆ ವೇಷವಟಿಕೆಗೆ ಕಾನೂನಲ್ಲಿ ನಿಮಗೆ ಅವಕಾಶ ಇದ್ರೆ ಹೇಳಿ, ಅಲ್ಲಿ ನಡೆಸುವಂಥದ್ದು, ಅಲ್ಲಿ ಹೋಗಿ ನೀವು ಹೆಂಗೆ ಸ್ಟಿಂಗ್ ಆಪರೇಷನ್ ಮಾಡ್ತೀರಾ ಹಂಗೆ ಅಲ್ಲೂ ಆಯ್ತು. ನೋಡಿ ನೈತಿಕಗಿರಿ ನಮ್ಮ ಮೇಲೆ ಆರೋಪ ನೋಡಿ, ನೈತಿಕಗಿರಿ ಪೊಲೀಸ್ಗಿರಿ ನೈತಿಕಗಿರಿ ಅಂತ ಒಳ್ಳೆ ಕೆಲಸನೇ, ಒಳ್ಳೆ ಕೆಲಸ ಮಾಡಿದ್ದಾರೆ ಕಾರ್ಯಗಳು. ನೋಡಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ, ಕಾರ್ಯಕರ್ತರು ಮಾಡಿದ್ದಾರೆ. ಇದು ಖಂಡಿತವಾಗಿ ಕಾರ್ಯಕರ್ತರು ಯಾರು ನಾವು ನೋಡಿ, ಕಾನೂನು ಇದೆ, ಅದಕ್ಕೆ ಕಾನೂನು ಕ್ರಮ ಆಗುತ್ತೆ, ಅದಕ್ಕೆ ನಾವು ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಕಾನೂನು ಮೀರಿದಲ್ಲ ಅಂತ ಇಲ್ಲಿ ಅಲ್ಲಿ ವೇಷವಟಿಕೆ ನಡೀತಾ ಇತ್ತು, ಇಲ್ಲಿ ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಮಂಗಳೂರಿನಲ್ಲಿ ದಾಳಿ ನಡೆಸಿರುವಂತಹ ಈ ಒಂದು ರಾಮ್ ಸೇನೆಯ ಅಧ್ಯಕ್ಷ ಸಂಸ್ಥಾಪಕ ಆಗಿರುವಂತ ಪ್ರಸಾದ್ ದತ್ತ ಅವರನ್ನ ಈಗ ಬಂಧಿಸಿದ್ದಾರೆ. ನೀವು ಗಮನಿಸಬಹುದು. ಪ್ರಸಾದ್ ನಮ್ಮನ್ನ ಈ ಒಂದು ಇಂಚಿಮಲ್ಲ ಅಂದ ಪ್ರಸಾದ್, ನಿಮ್ಮ ಬಂಧನ ಆಗಿದೆ, ಏನ್ ಹೇಳ್ತೀರಾ? ಬಂಧನ ಏನು ಅದು ಭಯ ಪಡುವಂತ ವಿಷಯನೇ ಇಲ್ಲ. ಸ್ವಲ್ಪ ಸರ್, ವಿಡಿಯೋ ಬರ್ಬೇಡ. ಬರ್ಲಿ ವಿಜುವಲ್ ಪೋಂಡ ಫೋನ್ ಉಂಟು, ಫೋನ್ ಅಂಚಿನ ಪೋ.
ಬಹಳಷ್ಟು ಆಕ್ರೋಶ ಆಗ್ತಾ ಈ ಒಂದು ನಡೀರಿ ಕರ್ಕೊಂಡು ನಡೀರಿ. ಮಂಗಳೂರಿನ KSRTC ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಕಟ್ಟಡದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದಂತಹ ಮಸಾಜ್ ಪಾರ್ಲರ್ನ ಮೇಲೆ ರಾಮಸೇನೆಯ ಕಾರ್ಯಕರ್ತರು ದಾಳಿ ನಡೆಸಿ ಅಲ್ಲಿದ್ದ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ಅವರ ಪರ್ಸಲ್ಲಿದ್ದ ಹಣವನ್ನು ಎಗರಿಸಿ ಕೊಲೆಯತ್ನ ಮಾಡಿದಂತಹ ಘಟನೆ ಪೊಲೀಸ್ ಇಲಾಖೆಯನ್ನು ಬೆಚ್ಚಿ ಬೀಳಿಸಿದೆ. ಮಂಗಳೂರಿನ ಹೃದಯ ಭಾಗದಲ್ಲೇ ಈ ಘಟನೆ ಮಧ್ಯಾಹ್ನದ ಹೊತ್ತಿಗೆ ನಡೆದಿದೆ. ಸುಮಾರು 13 ಮಂದಿ ಈ ಘಟನೆಯಲ್ಲಿ ಭಾಗಿಗಳಾಗಿದ್ದರು. ಇದಕ್ಕೆ ಸಂಚು ನಡೆಸಿದಂತಹ ಆರೋಪ ರಾಮಸೇನೆಯ ಸ್ಥಾಪಕ ಅಧ್ಯಕ್ಷ ಪ್ರಸಾದ್ ಅತ್ತಾವರ ಮೇಲೆ ಇತ್ತು. ಅವರನ್ನು ಪೊಲೀಸರು ಅವರ ಮನೆಯಿಂದಲೇ ಬಂಧಿಸಿದ್ದಾರೆ. ಪ್ರಸಾದ್ ಅತ್ತಾವರರು ಮಾಧ್ಯಮ ಮಂದಿಗೆ ಹೇಳಿಕೆ ಕೊಡುತ್ತಿರುವಾಗಲೇ CCB ಪೊಲೀಸರು ಅವರನ್ನು ಎಳೆದುಕೊಂಡು ಹೋಗಿದ್ದರು. ತದನಂತರ 13 ಮಂದಿಯನ್ನು ಪೊಲೀಸರು ವಿವಿಧ ಕಡೆಗಳಿಂದ ಬಂಧಿಸಿ ಬರ್ಕೆ ಠಾಣೆಯಲ್ಲಿ ಕೂಡಿ ಹಾಕಿದ್ದರು. ಮಸಾಜ್ ಸೆಂಟರ್ನ ಮಾಲೀಕ ನೀಡಿದ ದೂರಿನಂತೆ ಬರ್ಕೆ ಠಾಣೆಯಲ್ಲಿ ಕೇಸು ದಾಖಲಾಯಿತು. ಸುಮಾರು 12 ಗಂಟೆಯ ವೇಳೆಗೆ ಈ ದಾಳಿ ನಡೆದಿತ್ತು. ದಾಳಿ ನಡೆದು ಸಾಧಾರಣ 3 ಗಂಟೆಯ ನಂತರ ಕೇಸು ದಾಖಲಾಗಿದೆ. ಯಾಕಂತ ಹೇಳಿದರೆ ದಾಳಿ ನಡೆದ ಸಂದರ್ಭದಲ್ಲಿ ಮಸಾಜ್ ಸೆಂಟರ್ನ ಮಾಲೀಕ ಸ್ಥಳದಲ್ಲಿ ಇರಲಿಲ್ಲ. ಅವರು ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದು ಸ್ಥಳವನ್ನು ಎಲ್ಲ ಪರಿಶೀಲನೆ ಮಾಡಿ ಅಲ್ಲಿದ್ದ CCTV ಫುಟೇಜ್ಗಳನ್ನೆಲ್ಲ ಸಂಗ್ರಹಿಸಿ ತದನಂತರ ಬರ್ಕೆ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ಆ ದೂರಿನ ಆಧಾರದಲ್ಲಿ ಬರ್ಕೆ ಪೊಲೀಸರು ಪ್ರಸಾದ್ ಅತ್ತಾವರ ಸಹಿತ ಒಟ್ಟು 14 ಮಂದಿಯ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ದಾಖಲಾಗಿರುವಂತಹ ಸೆಕ್ಷನ್ಗಳೆಂದರೆ BNS ಸೆಕ್ಷನ್ 109 ಅಂದರೆ ಇಂದಿನ IPC ಸೆಕ್ಷನ್ನಲ್ಲಿ 307 ಕೊಲೆ ಯತ್ನ ಪ್ರಕರಣ ಅಂತ ಏನಿದೆ ಅದು BNS ಕಾಯ್ದೆ ಅಡಿಯಲ್ಲಿ 109 ಆಗಿದೆ. 329 ಬ್ರ್ಯಾಕೆಟಲ್ಲಿ 2, 324 ಬ್ರ್ಯಾಕೆಟಲ್ಲಿ 5, 74 ಅಂದರೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಂಥದ್ದು ಅಂದರೆ ಮೊಲೆಸ್ಟೇಷನ್ ಅಂತ ನಾವೇನು ಹೇಳ್ತೇವೆ, ಮಾನಭಂಗ ಯತ್ನ ಅಂತೇಳಿ ಆ ಸೆಕ್ಷನು. 351 ಬ್ರ್ಯಾಕೆಟಲ್ಲಿ 3 ಕ್ರಿಮಿನಲ್ ಒಳಸಂಚು, ಎಲ್ಲರೂ ಸೇರಿ ಒಂದು ಕ್ರಿಮಿನಲ್ ಒಳಸಂಚು ಮಾಡಿ ಅದರ ಮೇಲೆ ದಾಳಿ ನಡೆಸಿದ್ದಾರೆ. 115 ಬ್ರ್ಯಾಕೆಟಲ್ಲಿ 2 ಹಲ್ಲೆ ಮಾಡಿದ್ದು. 109 ಕೊಲೆ ಯತ್ನ. 352 ಶಾಂತಿ ಕದಡುವ ಯತ್ನ. 190 ಅಕ್ರಮ ಕೂಟ. ಈ ಸೆಕ್ಷನ್ಗಳ ಅಡಿಯಲ್ಲಿ ಆರಂಭದಲ್ಲಿ FIR ದಾಖಲಾಗಿತ್ತು. FIR ನ್ಯಾಯಾಲಯಕ್ಕೆ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ರವಾನೆಯಾಗಿತ್ತು. ಆ ವೇಳೆಗಾಗಲೇ ಆರೋಪಿಗಳೆಲ್ಲರನ್ನು ಪೊಲೀಸ್ ಠಾಣೆಯಲ್ಲಿ ತಂದು ಕುಳ್ಳಿರಿಸಲಾಗಿತ್ತು, ಅವರನ್ನು ವಿಚಾರಣೆ ಮಾಡಲಾಗಿತ್ತು. ಸಂಜೆ ವೇಳೆಗೆ ಈ ಪ್ರಕರಣದ ಗಂಭೀರತೆ ಅರಿವಾಗತೊಡಗಿತ್ತು. ಯಾಕಂತ ಹೇಳಿದರೆ ಮಾಧ್ಯಮಗಳು ಈ ಪ್ರಕರಣದ ಬೆನ್ನು ಹತ್ತಿದ್ದವು. ಆಡು ಹಗಲೇ ನಡೆದಂತಹ ಕೃತ್ಯ, ಪೊಲೀಸರ ಭಯವಿಲ್ಲದಂತಹ ವಾತಾವರಣ ಸೃಷ್ಟಿಯಾಗಿದೆ. ಇದು ಎಳ್ಳಷ್ಟು ಕ್ಷಮಾರ್ಹ ಅಲ್ಲ
ಎನ್ನುವ ರೀತಿಯ ಅಭಿಪ್ರಾಯ ಮೂಡಿಬಂತು. ಅದೇ ವೇಳೆಗೆ ಮಸಾಜ್ ಪಾರ್ಲರ್ನಲ್ಲಿ ಅನೈತಿಕ ವ್ಯವಹಾರ ನಡೆಯುತ್ತಿತ್ತು. ಅದನ್ನು ಪೊಲೀಸರು ತಡೆಗಟ್ಟಬೇಕಿತ್ತು. ಆದರೆ ಪೊಲೀಸರು ಸುಮ್ಮನಿದ್ದರು. ರಾಮಸೇನೆಯ ಕಾರ್ಯಕರ್ತರು ಆ ಅಕ್ರಮವನ್ನು ತಡೆಗಟ್ಟಲು ದಾಳಿ ನಡೆಸಿದರು. ಇದರಲ್ಲಿ ತಪ್ಪೇನು ಎನ್ನುವಂಥ ವಾದವು ಹುಟ್ಟಿಕೊಂಡಿತು. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅವಕಾಶ ಯಾರಿಗೂ ಇಲ್ಲ. ಪೊಲೀಸರು ಹೇಳುವುದು ಅಷ್ಟೇ, ಅಲ್ಲಿ ಅಕ್ರಮ ವ್ಯವಹಾರ ನಡೀತಿದ್ದರೆ ನಮಗೆ ಮಾಹಿತಿ ಕೊಡಬೇಕಿತ್ತು, ನಾವು ಅದನ್ನು ನಿಲ್ಲಿಸ್ತಿದ್ದೆವು, ಇಲ್ಲ ದಾಳಿ ನಡೆಸ್ತಿದ್ದೇವೆ ಅಂತ. ಆದರೆ ಪೊಲೀಸರಿಗೆ ಗೊತ್ತಿಲ್ಲದೆ ಮಸಾಜ್ ಸೆಂಟರಲ್ಲಿ ವ್ಯವಹಾರ ನಡೀತಿತ್ತ ಅಂತ ಯಾರ ಹತ್ರ ಅದು ಕೇಳಿದರೆ ಅವರಷ್ಟು ದೊಡ್ಡ ಮೂರ್ಖರು ಯಾರೂ ಇಲ್ಲ. ಯಾಕಂತ ಹೇಳಿದರೆ ಪೊಲೀಸರಿಗೆ ಗೊತ್ತಿಲ್ಲದೆ ಯಾವುದೇ ವ್ಯವಹಾರ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪೊಲೀಸರಿಗೆ ಕೆಲವೊಂದು ರೆಸ್ಟ್ರಿಕ್ಷನ್ಗಳಿತ್ತು. ಆ ಸೆಂಟರ್ನಲ್ಲಿ ನಡೆಯುತ್ತಿರುವ ವ್ಯವಹಾರಗಳನ್ನು ನಿಯಂತ್ರಿಸಲು, ದಾಳಿ ನಡೆಸಲು ಕೆಲವೊಂದು ಕಟ್ಟುಪಾಡುಗಳಿತ್ತು. ಯಾಕಂತ ಹೇಳಿದರೆ ರಾಜ್ಯ ಹೈಕೋರ್ಟು ಆ ಸೆಲೂನ್ನ ಮಾಲೀಕರ ಪರವಾಗಿ ಕೆಲವೊಂದು ಸೂಚನೆ ಕೊಟ್ಟೊಂದು ಆದೇಶ ಹೊರಡಿಸಿತ್ತು. ಆದ್ದರಿಂದ ಪೊಲೀಸರು ಸಹ ಏಕಾಏಕಿ ದಾಳಿ ಮಾಡುವಂತಿರಲಿಲ್ಲ, ಕೇಸು ದಾಖಲಿಸಿಕೊಳ್ಳುವಂತಿರಲಿಲ್ಲ. ಆದ್ದರಿಂದಲೇ ಪೊಲೀಸರು ಅದನ್ನು ನಿಯಂತ್ರಿಸಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳುವುದು ಸರಿಯಾಗಿ ಇರುವುದಿಲ್ಲ. ಯಾಕಂತ ಹೇಳಿದರೆ ಪೊಲೀಸರ ಕೈಗಳನ್ನು ಕಾನೂನಿನ ಅಡಿಯಲ್ಲೇ ಕಟ್ಟಿ ಹಾಕಲಾಗಿತ್ತು. ಆದ್ದರಿಂದ ಪೊಲೀಸರಿಗೆ ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪ್ರಯೋಜನವನ್ನು ಪಡೆದಂತಹ ರಾಮಸೇನೆಯ ಕಾರ್ಯಕರ್ತರು ಅದರ ಮೇಲೆ ದಾಳಿ ನಡೆಸಿದ್ದಾರೆ. ಪಾರ್ಲರ್ನವರ ಮಾಹಿತಿಯ ಪ್ರಕಾರ ಕೆಲವು ಸಮಯಗಳ ಹಿಂದೆ ರಾಮಸೇನೆಯ ಕಾರ್ಯಕರ್ತರು ಅಂತ ಹೇಳಿಕೊಂಡು ಬಂದವರು ಹಫ್ತಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಆದರೆ ಅದನ್ನು ನಿರಾಕರಿಸಲಾಗಿತ್ತು. ಆದ್ದರಿಂದ ಅವರು ದಾಳಿ ನಡೆಸಿದ್ದಾರೆ. ಒಂದು ವೇಳೆ ರಾಮಸೇನೆಯ ಕಾರ್ಯಕರ್ತರೆಂದು ಹೇಳಿಕೊಂಡು ಬಂದಂಥವರು ಹಫ್ತಕ್ಕಾಗಿ ಬೇಡಿಕೆ ಸಲ್ಲಿಸಿದ್ದರೆ ಪಾರ್ಲರ್ ಮಾಲೀಕರು ಸ್ಥಳೀಯ ಪೊಲೀಸ್ ಠಾಣೆಗೆ, ಅಂದರೆ ಬರ್ಕೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕಿತ್ತು, ಇಲ್ಲದ್ರೆ ದೂರು ಕೊಡಬೇಕಿತ್ತು. ಆ ದೂರನ್ನು ಕೊಡಲಿಲ್ಲ. ಯಾಕಂತ ಹೇಳಿದರೆ ರಾಮಸೇನೆಯವರು ಬಂದು ದಾಳಿ ನಡೆಸ್ತಾರೆ ಅಂತ ಹೇಳಿದ ಕೂಡಲೇ ಬರ್ಕೆ ಪೊಲೀಸರು ಸಹ ಹೇಳ್ತಾರೆ, ನೀವು ನಿಮ್ಮ ಸೆಲೂನನ್ನು ಬಂದ್ ಮಾಡಿ, ಗಲಾಟೆಗೆ ಆಸ್ಪದ ಕೊಡಬೇಡಿ ಅಂತಲೇ ಹೇಳೋದು ಹೊರತು ಯಾರು ಹಫ್ತಕ್ಕಾಗಿ ಬೇಡಿಕೆ ಸಲ್ಲಿಸಿದ್ದಾರೆ, ಯಾರು ಬಂದಿದ್ದಾರೆ ಅವರನ್ನು ಎಳೆದುಕೊಂಡು ಬಂದು ಅವರ ಮೇಲೆ ಕೇಸು ಜಡಿದು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದ್ದರಿಂದಲೇ ಈ ರಾಮಸೇನೆಯ ಕಾರ್ಯಕರ್ತರೆಂದು ಹೇಳಿಕೊಳ್ಳುತ್ತಿರುವಂಥ ಯುವಕರ ತಂಡ ಇಂಥ ಹದ್ದು ಮೀರಿದ ಕೆಲಸಗಳನ್ನು ಮಾಡ್ತಾ ಇರೋದು. ಪೊಲೀಸರು ಈ ಬಾರಿ ಸರಿಯಾದ ರೀತಿಯಲ್ಲೇ ಕೇಸುಗಳನ್ನು ಜಡಿದಿದ್ದಾರೆ. ಆರೋಪಿಗಳು ಮಾಡಿದಂತಹ ಅಕ್ಷಮ್ಯ ಅಪರಾಧಕ್ಕಾಗಿ ಗರಿಷ್ಠ ಶಿಕ್ಷೆಯಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರು ಜಾಮೀನಿನ ಮೇಲೆಗೆ ಹೊರಬರಬಾರದು ಅಂತ ಹೇಳಿ ಪೊಲೀಸರು ಆರಂಭದ FIRನಲ್ಲಿ ನಮೂದಿಸಿದ ಸೆಕ್ಷನ್ಗಳ ಜೊತೆಗೆ ಮರುದಿನ ಮತ್ತೆರಡು ಸೆಕ್ಷನ್ಗಳನ್ನು ಸೇರಿಸಿ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಿದರು. ಅದು BNS ಸೆಕ್ಷನ್ 191(3) ಅಂದರೆ ದೊಂಬಿ, ಮತ್ತೊಂದು 310(2) ಅದು ಡಕಾಯಿತಿಗೆ ಸಂಬಂಧಪಟ್ಟಂಥ ಸೆಕ್ಷನ್ಗಳು. ಡಕಾಯಿತಿ ಅಂತ ಹೇಳಿದರೆ ನಿಮಗೆ 5 ಮಂದಿಗಿಂತ ಜಾಸ್ತಿ ಜನ ಸೇರಿ ಮಾಡುವಂತಹ ದರೋಡೆಗೆ ಡಕಾಯಿತಿ ಅಂತ ಹೇಳೋದು. ಈ ಸೆಕ್ಷನಿಗೆ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶಗಳಿವೆ. ಆದ್ದರಿಂದ ಇದು ಸೆಷನ್ಸ್ ಟ್ರಯಲ್ ಕೇಸು. 109 ಸೆಕ್ಷನ್ ಹಾಕಿದರೂ ಅದು ಸಹ ಸೆಷನ್ ಟ್ರಯಲ್ ಕೇಸು. ಆದ್ದರಿಂದ ಕೆಳಗಿನ ಕೋರ್ಟಿನಲ್ಲಿ, ಅಂದರೆ JMFC ಕೋರ್ಟ್ನಲ್ಲಿ, CJM ಕೋರ್ಟಲ್ಲಿ ಈ ಪ್ರಕರಣದ ಯಾವ ಆರೋಪಿಗಳಿಗೂ ಜಾಮೀನು ಆಗುವುದಿಲ್ಲ. ಈ ಪ್ರಕರಣದಲ್ಲಿ ವಿಡಿಯೋಗ್ರಾಫರ್ ಆಗಿ ಹೋಗಿದ್ದವರು ಶರಣು. ಅವರಿಗೆ ವಿನಯ್ ಎನ್ನುವ ವಕೀಲರು ಮಧ್ಯಂತರ ಜಾಮೀನು ಕೋರಿದ್ದರು. ಯಾಕಂತ ಹೇಳಿದರೆ ಅವರು ವೃತ್ತಿಪರ ಛಾಯಾಗ್ರಾಹಕರು, ಅವರು ಮಾಹಿತಿ ತಿಳಿದು ಹೋಗಿದ್ದಾರೆ, ಅವರು ಅದನ್ನು
ಶೂಟಿಂಗ್ ಮಾಡಿದ್ದಾರೆ. ಆದ್ದರಿಂದ ಪೊಲೀಸರಿಗೆ ದಾಖಲೆಗಳು ಸಿಕ್ಕಿವೆ ಅಂತ ಹೇಳಿ ಆದ್ದರಿಂದ ಅವರನ್ನು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಸೇರಿಸಲಾಗಿದೆ. ಆದ್ದರಿಂದ ಅವರಿಗೆ ಮಧ್ಯಂತರ ಜಾಮೀನು ಕೊಡಬೇಕಂತೇಳಿ ವಕೀಲರು ಕೋರಿದ್ದರು. ಅದನ್ನು ನ್ಯಾಯಾಲಯ ಪುರಸ್ಕರಿಸಿಲ್ಲ. ಆದ್ದರಿಂದ ಎಲ್ಲ 14 ಮಂದಿ ಆರೋಪಿಗಳಿಗೂ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅವರನ್ನು ಮಂಗಳೂರಿನ ಸಬ್ ಜೈಲಿಗೆ ಕಳುಹಿಸಲಾಗಿದೆ. ಎಲ್ಲ ಆರೋಪಿಗಳ ಪರವಾಗಿ ನ್ಯಾಯವಾದಿ ಮಯೂರ್ ಕೀರ್ತಿಯವರು ನ್ಯಾಯಾಲಯದಲ್ಲಿ ಹಾಜರಾಗಿದ್ದರು. ಆದರೆ ಅವರು ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ. ಯಾಕಂತ ಹೇಳಿದರೆ ಸೆಷನ್ಸ್ ಟ್ರಯಲ್ ಕೇಸು ಮತ್ತು ಕೆಳ ಹಂತದ ನ್ಯಾಯಾಲಯದಲ್ಲಿ ಬೇಲು ಕೊಡುವಂಥ ಪ್ರಶ್ನೆಯೇ ಇರುವುದಿಲ್ಲ. ಯಾಕಂದರೆ ಕೊಲೆ ಯತ್ನ ಪ್ರಕರಣ ಇದೆ, ಡಕಾಯಿತಿ ಸೆಕ್ಷನ್ಗಳಿವೆ. ಆದ್ದರಿಂದ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಇಡೀ ಪ್ರಕರಣದ ಸರ್ಟಿಫೈ ಕಾಪಿಗಳನ್ನು ತೆಗಿಬೇಕು. ಯಾಕಂತ ಹೇಳಿದರೆ FIR ಕಾಪಿ ತೆಗಿಬೇಕು, ರಿಮಾಂಡ್ ರಿಪೋರ್ಟ್ ಕಾಪಿ ತೆಗಿಬೇಕು. ಯಾವೆಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ಅದರ ದೃಢೀಕೃತ ಪ್ರತಿಗಳು ಬೇಕು. ಅದರಿಂದ ಆ ಪ್ರತಿಗಳು ಸಿಕ್ಕಿದ ನಂತರ ಅವರು ಸೆಷನ್ಸ್ ಕೋರ್ಟಿಗೆ ಬೇಲ್ ಅಪ್ಲಿಕೇಶನ್ ಹಾಕಬೇಕು. ಅದ ನಂತರ ಅದರ ಪ್ರಕ್ರಿಯೆಗಳು ನಡೀತದೆ. ಈ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆರೋಪಿಗಳು ಕನಿಷ್ಠ ಪಕ್ಷ 3 ತಿಂಗಳು ಅಂದರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವವರೆಗೆ ಜಾಮೀನಲ್ಲಿ ಹೊರಗೆ ಬರಬಾರದು. ತನ್ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಕಲ್ಪ್ರಿಟ್ಗಳಿಗೆ ಅಂದರೆ ದುಷ್ಕರ್ಮಿಗಳಿಗೆ ಕೊಡಬೇಕು ಎನ್ನುವುದನ್ನು ಪೊಲೀಸರು ನಿರ್ಧರಿಸಿದಂತಿದೆ. ಇಲ್ಲದಿದ್ದರೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಿಕೊಂಡು ಮತ್ತೆ 2 ಸೆಕ್ಷನ್ಗಳನ್ನು ಪೊಲೀಸರು ಆ್ಯಡ್ ಮಾಡ್ತಾ ಇರಲಿಲ್ಲ. ಅಂದರೆ ಡಕಾಯಿತಿ ಆ್ಯಡ್ ಮಾಡ್ತಾ ಇರಲಿಲ್ಲ. ಸಂಸ್ಥೆಯ ಒಳಗೆ ದುಡಿಯುತ್ತಿದ್ದ ಹೆಣ್ಮಗಳೊಬ್ಬಳ ಪರ್ಸಿನಿಂದ 10,000 ರೂಗಳನ್ನು ಎಳೆದುಕೊಂಡು ಹೋಗಿದ್ದಾರೆ ಅಂತ ಸೇರಿಸಿಕೊಂಡು ಡಕಾಯಿತಿ ಪ್ರಕರಣ ಸೆಕ್ಷನನ್ನು ಇದಕ್ಕೆ ಸೇರಿಸಲಾಗಿದೆ. ಅದು ಫರ್ದರ್ ಸ್ಟೇಟ್ಮೆಂಟಲ್ಲಿ ಇರೋದು, ಮೂಲ ಸ್ಟೇಟ್ಮೆಂಟಲ್ಲಿ ಇರಲಿಲ್ಲ. ಆದರೆ ಮೂಲ ಸ್ಟೇಟ್ಮೆಂಟಲ್ಲಿ ಇದ್ದ ಪ್ರಕಾರ BNS ಸೆಕ್ಷನ್ 109 ಅತ್ಯಂತ ಗರಿಷ್ಠ ಶಿಕ್ಷೆಯ ಸೆಕ್ಷನು. ಆ ಸೆಕ್ಷನ್ಗೂ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೆ ವಿಧಿಸಬಹುದು. ಆ ಸೆಕ್ಷನ್ ಹೇಗೆ ಈ ಘಟನೆಗೆ ಅಟ್ರ್ಯಾಕ್ಟ್ ಆಗ್ತದಂತ ಹೇಳಿದರೆ, ಅಲ್ಲಿದ್ದ ಒಂದು ಗ್ಲಾಸು ಚೂರನ್ನು ಹಿಡಿದುಕೊಂಡು ಅದರಿಂದ ಕೊಲೆ ಮಾಡಲು ಯತ್ನಿಸಿದ್ದಾರೆ ಅಂತ ಹೇಳಿ ಕಂಪ್ಲೇನೆಂಟ್ ಯಾರು ದೂರುದಾರರಿದ್ದಾರೆ ಅವರು ನಮೂದಿಸಿದ್ದಾರೆ. ಆದ್ದರಿಂದ ಅಲ್ಲಿ ಸೆಕ್ಷನ್ 109 BNS ಅಟ್ರ್ಯಾಕ್ಟ್ ಆಗಿದೆ. ಆ ಸೆಷನ್ಸ್ ಟ್ರಯಲ್ ಸೆಕ್ಷನ್ಗಳು ಯಾಕಂತ ಹೇಳಿದರೆ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯ ಪ್ರಮಾಣ ಇರುವ ಸೆಕ್ಷನ್ಗಳನ್ನು ಅಡಿಯಲ್ಲಿ ಕೇಸು ದಾಖಲಾದರೆ ಸೆಷನ್ಸ್ ಕೋರ್ಟು ಅದನ್ನು ಟ್ರಯಲ್ ಮಾಡಬೇಕು. ಹಾಗಾದರೆ ಆ ಕೋರ್ಟಿನ ವ್ಯಾಪ್ತಿಗೆ ಬರ್ತದೆ. ಯಾಕಂದರೆ ಸೆಷನ್ಸ್ ಕೋರ್ಟ್ ಅಂದರೆ ಅದು ಟ್ರಯಲ್ ಕೋರ್ಟು. ಕೊಲೆ ಪ್ರಕರಣಕ್ಕೂ ಟ್ರಯಲ್ ಕೋರ್ಟು ಸೆಷನ್ಸ್ ಕೋರ್ಟೇ. ಅದಕ್ಕಿಂತ ಕೆಳಗಿನ ಹಂತದ ಪ್ರಕರಣಗಳಿಗೆ ಅಂದರೆ ಹಲ್ಲೆ, ಕಲವು, ದರೋಡೆ ಇಂಥ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೆಲ ಹಂತದ ನ್ಯಾಯಾಲಯಗಳು ಟ್ರಯಲ್ ಕೋರ್ಟುಗಳಾಗಿರ್ತವೆ. ಆದರೆ ಕೊಲೆ ಯತ್ನ, ಡಕಾಯಿತಿ ಇಂಥ ಸೆಕ್ಷನ್ಗಳಿಗೆ ಸೆಷನ್ಸ್ ಕೋರ್ಟು ಟ್ರಯಲ್ ಕೋರ್ಟ್ ಆಗಿರೋದ್ರಿಂದ ಕೆಳಗಿನ ಕೋರ್ಟುಗಳು ಯಾವುದೇ ಕಾರಣಕ್ಕೆ ಜಾಮೀನು ಮಂಜೂರು ಮಾಡುವುದಿಲ್ಲ. ಮತ್ತು ಸೆಷನ್ಸ್ ಕೋರ್ಟೇ ಅದಕ್ಕೆ ಜಾಮೀನು ಮಂಜೂರು ಮಾಡಬೇಕು, ಇಲ್ಲಂದರೆ ಜಾಮೀನನ್ನು ರಿಜೆಕ್ಟ್ ಮಾಡಬೇಕು, ಮತ್ತು ಹೈಕೋರ್ಟಿಗೆ ಹೋಗಬೇಕು. ವಿಶೇಷ ಕಾಯ್ದೆಗಳನ್ನು ಈ ಪ್ರಕರಣದಲ್ಲಿ ಬಳಸಿಲ್ಲ. ಈ ಹಿಂದೆ ಪಟೇಲ್ ಹೋಮ್ ಸ್ಟೇ ಕೇಸಿನಲ್ಲಿ ಒಟ್ಟು 44 ಮಂದಿಯ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಆ ಪ್ರಕರಣದಲ್ಲಿ 34 ಮಂದಿಯನ್ನು ಬಂಧಿಸಲಾಗಿತ್ತು. FIRನಲ್ಲಿ ಅಷ್ಟೂ ಮಂದಿಯ ಹೆಸರುಗಳು ಇತ್ತು. ಆದರೆ ಅದರಲ್ಲಿ ವಿಶೇಷ ಕಾಯ್ದೆಯನ್ನು ಬಳಸಲಾಗಿತ್ತು. ಅದು UAPA ಇದೆ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳಿ. ಆ ಆ್ಯಕ್ಟಿನಡಿಯಲ್ಲಿ ಆ ಪ್ರಕರಣ ದಾಖಲಾಗಿದ್ದರಿಂದ ಆರೋಪಿಗಳಿಗೆ ಜಾಮೀನು ಸಿಕ್ಕಿರಲಿಲ್ಲ ಸುಮಾರು 1 ವರ್ಷ 2 ತಿಂಗಳ ಕಾಲ. ಯಾಕಂತ ಹೇಳಿದರೆ ಪೊಲೀಸರು ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದೇ ಆ ಸೆಕ್ಷನನ್ನು ಹೊರಗೆ ಇಟ್ಟು
ಇತರ ಸೆಕ್ಷನ್ ಅಡಿಯಲ್ಲಿ ಚಾರ್ಜ್ ಶೀಟ್ ಹಾಕಿರೋದು. ಒಂದು ವೇಳೆ ಆ ಸೆಕ್ಷನನ್ನು ಸೇರಿಸಿ ಆ ಸೆಕ್ಷನ್ ಅಡಿಯಲ್ಲೂ ಚಾರ್ಜ್ ಶೀಟ್ ಆಗ್ತಾಯಿದ್ರೆ ಆ ಆರೋಪಿಗಳು ಆ ಪ್ರಕರಣದಿಂದ ಜಾಮೀನಿನ ಮೇಲೆ ಹೊರಬರಲಿಕ್ಕೆ ಸಾಧ್ಯ ಇರಲಿಲ್ಲ ಮತ್ತು ಟ್ರಯಲ್ ಆಗಿ ಹೊರಗೆ ಬರಬೇಕು. ಸುಮಾರು 12 ವರ್ಷಗಳ ಕಾಲ ಆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ಕೊನೆಗೆ ಎಲ್ಲ ಆರೋಪಿಗಳು ಆ ಪ್ರಕರಣದಲ್ಲಿ ದೋಷಮುಕ್ತಗೊಂಡಿದ್ದರು. ಆ ಪ್ರಕರಣದಲ್ಲಿಯೂ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಹೋಗಿದ್ದಂಥ ಶರಣ್ ಈ ಪ್ರಸಕ್ತ ಪ್ರಕರಣದಲ್ಲಿಯೂ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಹೋಗಿ ತಗಲಾಕಿಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿತ್ತು. ಆದ್ದರಿಂದ ಅವರು ಇಂಥ ಒಂದು ಘಟನೆ ನಡೀಲಿಕ್ಕಿದೆ ಎನ್ನುವಂಥ ಮಾಹಿತಿ ತಿಳಿದೇ ಸ್ಥಳಕ್ಕೆ ಹೋಗಿದ್ದರು. ಆದರೆ ಅವರು ಪೊಲೀಸರಿಗೆ ಮಾಹಿತಿ ಕೊಡಬೇಕಿತ್ತು. ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಬರ್ಕೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಬರ್ಕೆ ಪೊಲೀಸರು ಕೇವಲ ಅರ್ಧ ಕಿಲೋಮೀಟರ್ ದೂರ ಇರುವಂತಹ KSRTC ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗುವಾಗ ದಾಳಿಕೋರರು 3 ಮಾಡಿಯಿಂದ ಕೆಳಗೆ ಇಳಿದು ಅವರವರ ದಾರಿಯನ್ನು ಕಂಡುಕೊಂಡಾಗಿತ್ತು. ಪೊಲೀಸರು ಹೋದಾಗ ಇಡೀ ಮಸಾಜ್ ಪಾರ್ಲರ್ ಎಲ್ಲ ಅವಶೇಷಗಳು ಸಿಕ್ಕಿದ್ದವು. ಅವರಿಗೆ ಬೇರೆ ಏನೂ ಸಿಕ್ಕಿಲ್ಲ. ಆದರೆ ಮಸಾಜ್ ಪಾರ್ಲರ್ನಲ್ಲಿ ಅಳವಡಿಸಲಾಗಿದ್ದ CCTV ಕ್ಯಾಮರಾಗಳು ಎಲ್ಲ ದೃಶ್ಯಗಳನ್ನು ಚಿತ್ರೀಕರಿಸಿಕೊಂಡಿದ್ದವು. ಅದರಲ್ಲಿ 13 ಮಂದಿಯು ಆ ಪಾರ್ಲರ್ವರೆಗೆ ಮೆಟ್ಟಲು ಹತ್ತಿಕೊಂಡು ಬರುವಂತಹ ದೃಶ್ಯಗಳು ಚಿತ್ರೀಕರಿಸಲ್ಪಟ್ಟಿದ್ದವು. ಅವರ ಎಲ್ಲರ ಪರಿಚಯ ಸಿಗ್ತಾ ಇತ್ತು. ಯಾವಾಗ ಪ್ರಸಾದ್ ಅತ್ತಾವರನ್ನು ಉಡುಪಿನ ತನ್ನ ಮನೆ ಬಳಿಯಿಂದ CCB ಪೊಲೀಸರು ಎತ್ಕೊಂಡು ಬಂದರು, ಅವರಿಂದಲೇ ಆ ಎಲ್ಲ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿಯೇ ವಿಚಾರಣೆ ನಡೆಸಿ 1 ದಿನ ಇಟ್ಟುಕೊಂಡು, ಅಂದರೆ 24 ಗಂಟೆಗಳ ಕಾಲ ಅವರಿಗೆ ಇಟ್ಟುಕೊಳ್ಳುವಂಥ ಅವಕಾಶ ಇದೆ. ಅದನ್ನೆಲ್ಲ ಪೂರೈಸಿಯೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಕೋರ್ಟು ಒಪ್ಪಿಸಿದೆ. ಒಟ್ಟಾರೆಯಾಗಿ ಈ ಪ್ರಕರಣ ಮಂಗಳೂರಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ನಡೆಯುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಹಲವು ವರ್ಷಗಳ ನಂತರ ಇಂಥ ಘಟನೆ ಮರುಕಳಿಸಿದೆ. ಸುಮಾರು 12 ವರ್ಷಗಳ ನಂತರ ಈ ಘಟನೆ ಮರುಕಳಿಸಿದೆ. ಅದರ ಮಧ್ಯೆ 1-2 ಪ್ರಕರಣಗಳು ನಡೆದಿದ್ದರೂ ಅದು ಅಲ್ಲಲ್ಲಿಗೆ ಸಮಾಧಾನ ಆಗಿತ್ತು. ಹೋಮ್ ಸ್ಟೇ ಕೇಸ್ ಆಗುವ ಮೊದಲು ಅಮ್ನೇಷ್ಯಾ ಪಬ್ ಮೇಲೆ ದಾಳಿಯಾಗಿತ್ತು. ಬೇರೆ ಬೇರೆ ಪ್ರಕರಣಗಳು ನಡೆದಿತ್ತು. ಆದರೆ ಹೋಮ್ ಸ್ಟೇ ಕೇಸ್ ಆದ ನಂತರ 12 ವರ್ಷಗಳಲ್ಲಿ ಅಂಥ ಗಂಭೀರ ಪ್ರಕರಣಗಳು ನಡೆದಿರಲಿಲ್ಲ. ಇದೀಗ ಮತ್ತೆ ರಾಮಸೇನೆಯ ಕಾರ್ಯಕರ್ತರು ಇಂತಹ ಕೃತ್ಯ ಮಾಡಿದ್ದಾರೆ. ಅದನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನೋದಂತೂ ಸ್ಪಷ್ಟ. ನೋಡಿ, ನಿನ್ನೆ ಮಂಗಳೂರಿನ KSRTCಯ ಪಕ್ಕ ಒಂದು ಯುನಿಸೆಕ್ಸ್ ಸೆಲೂನ್ಗೆ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯಾಗಿದೆ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳನ್ನು, ಮುಖ್ಯವಾಗಿ ಪ್ರಸಾದ್ ಅತ್ತಾವರ ಮತ್ತು ಇತರರನ್ನು ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅವರ ವಿರುದ್ಧ ಜಾಮೀನಿಗೆ ಅರ್ಹವಲ್ಲದ ಕೆಲವು ಪ್ರಕರಣಗಳನ್ನು ಹಾಕಿದ್ದಾರೆ ಪೊಲೀಸರು. ಸೆಕ್ಷನ್ 109 ಆಫ್ BNS ಅಂದರೆ ಹಿಂದಿನ 307 ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಕೂಡ ಹಾಕಿದ್ದಾರೆ. ಅಥವಾ ದೊಂಬಿ ಮಾಡಿದ್ದಾರೆ, ಗಲಭೆ ಮಾಡಿದ್ದಾರೆ, ಡಕಾಯಿತ್ ಮಾಡಿದ್ದಾರೆ ಅನ್ನುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ಪ್ರಕರಣವನ್ನು ದಾಖಲಿಸಿರುವುದರಿಂದ, ಅದು ಸೆಷನ್ಸ್ ಟ್ರಯಲಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಇವತ್ತು ಎಲ್ಲ ಆರೋಪಿಗಳನ್ನು 14 ಆರೋಪಿಗಳನ್ನು ಕೂಡ ಮಾನ್ಯ JMFC 6ನೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದರಿಂದ ಇದು ಸೆಷನ್ ನ್ಯಾಯಾಲಯದಲ್ಲಿ ನಡೆಯಬೇಕಾದಂಥ ಪ್ರಕರಣ ಆಗಿರುವುದರಿಂದ ಮಾನ್ಯ ನ್ಯಾಯಾಲಯ ಇವತ್ತು ಆ ಜಾಮೀನಿನ ವಿಷಯ, ನಾವು ಅದರಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಹಾಕಲಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಜಾಮೀನು ಸಿಗುವಂಥ ಪ್ರಕರಣ ಅಲ್ಲ ಅದು JMFC ಕೋರ್ಟ್ನಲ್ಲಿ. ಆ ಕಾರಣಕ್ಕೆ ಮಾನ್ಯ ನ್ಯಾಯಾಲಯ ಇವತ್ತು ಎಲ್ಲ 14 ಆರೋಪಿಗಳನ್ನು ದಿನಾಂಕ 7/2/25 ನ್ಯಾಯಾಂಗ ಬಂಧನಕ್ಕೆ ಒದಗಿಸಿ ಆದೇಶವನ್ನು ಮಾಡಿದ್ದಾರೆ.
ನೆಕ್ಸ್ಟ್ ಬೇಲ್ ಅಪ್ಲಿಕೇಶನ್ಸ್ ಇಲ್ಲ, ಈಗ ಅದು ಲೀಗಲ್ ಪ್ರೊಸೆಸ್ಸಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ಅದರದೆಲ್ಲ ಏನೆಲ್ಲ ಆಗಿದೆ ಅದರೆಲ್ಲ ವಿವರಗಳನ್ನು ನಾವು ನಾಳೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿ ತೆಗಿತೇವೆ. ನಾವು ತೆಗೆದಾಗ್ಬಿಟ್ಟು ಅದನ್ನು ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ನಾವು ಹಾಕುವವರಿದ್ದೇವೆ ಮುಂದಿನ ದಿನದಲ್ಲಿ. ಈಗ ಇವರು ಅತ್ತವರಿಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಹೌದು, ಆ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅಂದರೆ ಅವರನ್ನು ನಿನ್ನೆ ಈ ಘಟನೆ ಆಗಿದೆ ಎನ್ನುವಂಥ ಸ್ಥಳದಿಂದ ಅವರನ್ನೇನು ಅರೆಸ್ಟ್ ಮಾಡಿದ್ದಲ್ಲ, ಅವರ ಮನೆಯಿಂದ ಅರೆಸ್ಟ್ ಮಾಡಿದ್ದು ಅನ್ನುವಂಥ ಮಾಹಿತಿಯನ್ನು ಅವರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ. ಅದರ ಜೊತೆಗೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಆಗಿತ್ತು. ಮುಂದಿನ ಟ್ರೀಟ್ಮೆಂಟ್ ಬೇಕು ಅಂಥೇಳಿ ನಾವು ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿದ್ದೇವೆ. ಆ ಬಗ್ಗೆ ಅದನ್ನು ಪರಿಗಣಿಸಬಹುದು ಅಂತ ಹೇಳಿ ಕೂಡ ನ್ಯಾಯಾಲಯ ಹೇಳಿದೆ. ಅದನ್ನು ಯಾವ ಜೈಲಿಗೆ ಕಳಿಸಿದ್ರು? ಅಲ್ಲ, ಈಗ ಜುಡಿಷಿಯಲ್ ಕಸ್ಟಡಿ ಅಂತ ಮಾಡಿದ್ದಾರೆ. ಈಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದ ಈಗ ಮಂಗಳೂರು ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಕಳಿಸಬೇಕಾಗುತ್ತೆ. ಮತ್ತೆ ಅಲ್ಲಿನ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವರನ್ನು ನ್ಯಾಯಾಲಯದ ಆದೇಶ ಮೇರೆಗೆ ಬೇರೆ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಬಹುದು. ಈವರೆಗೆ ಅಂಥದ್ದು ಏನಿಲ್ಲ. ಈವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸಿದ್ದಾರೆ. ನಿರಂತರ ಸುದ್ದಿ